Next, 28th question. What were the contributions of Swami Vivekananda? ಸ್ವಾಮಿ ವಿವೇಕಾನಂದರವರ ಕೊಡುಗೆ ಏನು ಅಂತ ಕೇಳಿದ್ದಾರೆ ಮಕ್ಕಳು. Swami Vivekananda was a revolutionary monk who opened the eyes of Indians to the importance of living life. ಜೀವನ ಪ್ರೀತಿಗೋಸ್ಕರ ಈ ಮಹತ್ವ ಏನು, ಜೀವನ ಪ್ರೀತಿಯ ಮಹತ್ವ ಏನು ಅನ್ನೋದನ್ನ ಸ್ವಾಮಿ ವಿವೇಕಾನಂದರವರು ತಿಳಿಸಿಕೊಟ್ಟಿದ್ದಾರೆ. He stressed the significance of the individual, his presence and ability. ನೋಡಿ, ಒಬ್ಬ ವ್ಯಕ್ತಿಯ ಮಹತ್ವವೇನು, ಆತನ ಪ್ರೆಸೆನ್ಸ್ ಅಂದ್ರೆ ಆತನ ಮಹತ್ವವೇನು ಮತ್ತು ಆತನ ಸಾಮರ್ಥ್ಯ ಏನು ಅನ್ನೋದನ್ನ ಅರಿತುಕೊಳ್ಳುವಂತೆ ಕರೆ ನೀಡಿದ್ರು. ಯಾರು? ಸ್ವಾಮಿ ವಿವೇಕಾನಂದರವರು. He maintained that apart from prayer and practice of yoga, social service was Swami Vivekananda was a revolutionary monk who opened the eyes of Indians to the importance of living life. ಸೊ ಜೀವನ ಪ್ರೀತಿ ಮತ್ತು ಇದು ಜೀವನ ಪ್ರೀತಿಯ ಬಗ್ಗೆ ಮಹತ್ವವನ್ನ ಸಾರುವುದಕ್ಕೆ ವಿವೇಕಾನಂದರವರು ಒಂದು ರೆವಲ್ಯೂಷನರಿ ಮಾಂಕ್ ಅಂದ್ರೆ ಸನ್ಯಾಸಿ ಆಗಿದ್ದಾರೆ. ಓಕೆ, ಸೊ ಅವರು ಏನ್ ಮಾಡಿದ್ರು? ಹಿ ಸ್ಟ್ರೆಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಇಂಡಿವಿಜುವಲ್. ಪ್ರತಿಯೊಬ್ಬ ವ್ಯಕ್ತಿಯ ಪ್ರಾಮುಖ್ಯತೆ, ಆತನ ಸಾಮರ್ಥ್ಯವನ್ನ ಅರಿಯುವುದಕ್ಕೆ ಅವರು ಕರೆಯನ್ನ ಕೊಟ್ಟರು. ಹಿ ಮೇಂಟೈನ್ ದಟ್ ಅಪಾರ್ಟ್ ಫ್ರಮ್ ಪ್ರೇಯರ್ ಅಂಡ್ ಪ್ರಾಕ್ಟೀಸ್ ಆಫ್ ಯೋಗ, ಪ್ರೇಯರ್ ಪ್ರಾರ್ಥನೆ ಮತ್ತು ಯೋಗದ ಜೊತೆಗೆ ಸೋಷಿಯಲ್ ಸರ್ವಿಸ್ ಅಂದ್ರೇನು? ಸಾಮಾಜಿಕ ಸೇವೆ ಕೂಡ ಅಷ್ಟೇ ಮಹತ್ವ. ವಾಸ್ ಆಲ್ಸೋ ನೆಸೆಸರಿ ಫಾರ್ ಅಚೀವ್ಮೆಂಟ್ ಆಫ್ ಸ್ಯಾಲ್ವೇಷನ್. ಮೋಕ್ಷವನ್ನು ಹೊಂದುವುದಕ್ಕೆ ಯೋಗ ಮತ್ತು ಪ್ರಾರ್ಥನೆಗಳಷ್ಟೇ ಅಲ್ಲ, ಸಮಾಜ ಸೇವೆ ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನ ವಿವೇಕಾನಂದರವರು ತಿಳಿಸಿಕೊಡ್ತಾರೆ. ವಿವೇಕಾನಂದ emphasized that nation and religion were like two faces of a coin. ಧರ್ಮ ಮತ್ತು ರಾಷ್ಟ್ರ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ವಿವೇಕಾನಂದರವರು ಹೇಳ್ತಾರೆ. He tried his best in his lifetime to free India from casteism, poverty, illiteracy and unawareness. ಅಂದ್ರೇನು ಮಕ್ಕಳೇ? ಸೊ he tried in his lifetime the best of his ability to free India from casteism, ಜಾತೀಯತೆ, ಪಾವರ್ಟಿ, ಬಡತನ, ಇಲ್ಲಿಟ್ರಸಿ, ಅನಕ್ಷರತೆ, ಮತ್ತು ಅನ್ಅವೇರ್ನೆಸ್ ಅಂದ್ರೆ ಅವೇರ್ನೆಸ್ ಇಲ್ಲದೆ ಇರುವುದು, ತಿಳುವಳಿಕೆ ಇಲ್ಲದೆ ಇರುವುದು, ಇದೆಲ್ಲದರಿಂದ ಭಾರತವನ್ನ ಮುಕ್ತಗೊಳಿಸೋದಿಕ್ಕೆ ವಿವೇಕಾನಂದರವರು ಪ್ರಯತ್ನ ಪಡ್ತಾರೆ. ಸೊ ಇನ್ 1893 ಅಟ್ ದ ಶಿಕಾಗೋ ಕಾನ್ಫರೆನ್ಸ್ ಆಫ್ ವರ್ಲ್ಡ್ ರಿಲಿಜಿಯನ್, ಸರ್ವಧರ್ಮ ಪ್ರಾರ್ಥನೆಯಲ್ಲಿ, ಸರ್ವಧರ್ಮ ಸಮ್ಮೇಳನದಲ್ಲಿ, ಶಿಕಾಗೋದಲ್ಲಿ ನಡೆದಂತಹ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದ ಅಪ್ಹೆಲ್ಡ್ ದ ಗ್ರೇಟ್ನೆಸ್ ಆಫ್ ಇಂಡಿಯಾ, ಭಾರತದ ಮಹತ್ವವನ್ನ ಎತ್ತಿ ಹಿಡಿದರು. ಯಾರು? ಸ್ವಾಮಿ ವಿವೇಕಾನಂದರವರು. ಬೈ ಅಡ್ವೊಕೇಟಿಂಗ್ ಟಾಲರೆನ್ಸ್ ಆಫ್ ಆಲ್ ರಿಲಿಜಿಯನ್ಸ್, ಎಲ್ಲ ಧರ್ಮಗಳನ್ನ, ಸರ್ವಧರ್ಮ ಸಹಿಷ್ಣು ಭಾರತ ಅನ್ನೋದನ್ನ ಎತ್ತಿ ಹಿಡಿತಾರೆ. ಅಂಡ್ ಮೇಂಟೈನಿಂಗ್ ದಟ್ ಆಲ್ ರಿಲಿಜಿಯನ್ಸ್ ವೇರ್ ಟ್ರೂ, ಎಲ್ಲ ಧರ್ಮಗಳು ಸತ್ಯವನ್ನೇ ಸಾರುತ್ತವೆ, ಎಲ್ಲಾ ಧರ್ಮಗಳು ಅಷ್ಟೇ ಮುಖ್ಯ, ಭಾರತ ಒಂದು ಸರ್ವಧರ್ಮ ಸಹಿಷ್ಣು ರಾಷ್ಟ್ರ ಅನ್ನೋದನ್ನ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ನಮ್ಮ ವಿವೇಕಾನಂದರವರು ಎತ್ತಿ ಹಿಡಿತಾರೆ. ಇನ್ ದಿಸ್ ಮ್ಯಾನರ್ ಹಿ ಇಂಟ್ರೊಡ್ಯೂಸ್ಡ್ ಇಂಡಿಯನ್ ಕಲ್ಚರ್ ಟು ದ ವರ್ಲ್ಡ್. ಸೊ ಈ ರೀತಿಯಾಗಿ ಅವರು ಭಾರತದ ಸಂಸ್ಕೃತಿಯನ್ನ ಅಥವಾ ಸಾಂಸ್ಕೃತಿಕತೆಯನ್ನ ಎತ್ತಿ ಹಿಡಿತಾರೆ. ವಿಶ್ವಕ್ಕೆ ಸಾರಿದಂತವರು ನಮ್ಮ
ವಿವೇಕಾನಂದರವರು ಭಾರತದ ಸಂಸ್ಕೃತಿಯನ್ನ ವಿಶ್ವಕ್ಕೆ ಸಾರಿದರು. ಹಿ ವಾಸ್ ಅನ್ ಇನ್ಸ್ಪಿರೇಷನ್ ಟು ದ ಯೂತ್. ಅವರು ಭಾರತದ ಒಂದು ಯುವ ಜನಾಂಗಕ್ಕೆ ಇನ್ಸ್ಪಿರೇಷನ್ ಆಗಿದ್ದಾರೆ ಮಕ್ಕಳೇ. ಓಕೆ, ಸ್ಫೂರ್ತಿಯಾಗಿದ್ದಾರೆ. ಸೊ ಇನ್ ಹಿಸ್ ನೇಮ್ ಇನ್ ಇಂಡಿಯಾ Youth Day is celebrated on his birth anniversary, isn't it? So this is how Vivekananda, Swami Vivekananda contributed in the Indian religious movement.